Good morning, students. How are you all? I think you are all good. Okay, students. I am Timrayappa from Rock Valley College of Science and Management Studies, Kolar. I am as a commerce lecturer. So my subject is PRCC. It means Public Relations and Corporate Communication. PRCC means Public Relation and Corporate Communication. So this is theoretical paper for 70 marks, Bangalore North University for third semester BCom. In this subject, totally there are 5 units are there. Totally 5 units are there. And the first unit is attitude and emotional intelligence. In this unit, we learn what you mean by attitude, what are the different types of attitude, then what are the elements of attitude, then how to change attitude in different people, then what are the difference between positive and negative attitude. So today we are going to discuss what you mean by attitude. So ಇಲ್ಲಿ attitude and emotional intelligence ಅನ್ನೋದು ಫಸ್ಟ್ ಚಾಪ್ಟರ್ ಆಗಿರುತ್ತೆ PRCC ಅನ್ನೋ ಸಬ್ಜೆಕ್ಟ್ ಅಲ್ಲಿ. ಈ ಸಬ್ಜೆಕ್ಟ್ ಬಂದು ಬರೀ ಥಿಯರಿ ಮಾತ್ರ ಇರುತ್ತೆ, ಪ್ರಾಕ್ಟಿಕಲ್ಗೆ ಅನ್ವಯಿಸುವುದಿಲ್ಲ. ಇದು 70 ಮಾರ್ಕ್ಸ್ಗೆ ಪೇಪರ್ ಆಗಿರುತ್ತೆ. ಈ ಒಂದು ಚಾಪ್ಟರ್ ಅಲ್ಲಿ ಆಟಿಟ್ಯೂಡ್ ಅಂದ್ರೆ ಬಿಹೇವಿಯರ್ ಅನ್ನುವುದರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಆಟಿಟ್ಯೂಡ್ ಅಂತಂದ್ರೆ ಏನು ಅಂದ್ರೆ ಡಿಫ್ರೆಂಟ್ ಅಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದೊಂದು ಆಟಿಟ್ಯೂಡ್, ಡಿಫ್ರೆಂಟ್ ಆಟಿಟ್ಯೂಡ್ಸ್ ಇರುತ್ತೆ. ಆ ಆಟಿಟ್ಯೂಡ್ ಅನ್ನು ನಾವು ಯಾವ ಒಂದು ವಿಧಾನದಲ್ಲಿ ಬದಲಾಯಿಸ್ಕೋಬಹುದು, ಅಥವಾ ಒಬ್ಬರಿಂದ ಇನ್ನೊಬ್ಬರನ್ನ ನೋಡಿ, ಒಬ್ರು ಇನ್ನೊಬ್ಬರನ್ನ ನೋಡಿ ನಾವು ಯಾವ ರೀತಿ ಒಂದು ವರ್ತನೆ ಅಥವಾ ನಂಬಿಕೆ ಬಿಹೇವಿಯರ್ ಅನ್ನು ನಾವು ಚೇಂಜ್ ಮಾಡ್ಕೋಬಹುದು, ಅಥವಾ ಯಾವ ರೀತಿ ಒಬ್ಬರಲ್ಲಿ ಅಂದ್ರೆ ಒಂದು ಎಮೋಷನ್ಸ್, ಒಂದು ಫೀಲಿಂಗ್ಸ್ ಅನ್ನೋದು ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ನಾವು ಈ ಒಂದು ಚಾಪ್ಟರ್ ಅಲ್ಲಿ ಕಲಿತಕ್ಕಂಥದ್ದು. ಅದರಲ್ಲಿ ಫಸ್ಟ್ ಒನ್ ಬಂದು ಆಟಿಟ್ಯೂಡ್. ಮೀನಿಂಗ್ ಆಫ್ ಆಟಿಟ್ಯೂಡ್. ಮೀನಿಂಗ್ ಆಫ್ ಆಟಿಟ್ಯೂಡ್. ಮೀನಿಂಗ್ ಆಫ್ ಆಟಿಟ್ಯೂಡ್. ಸೊ ವಾಟ್ ಯು ಮೀನ್ ಬೈ ಆಟಿಟ್ಯೂಡ್? ಸೊ ಇದು ನಿಮಗೆ 2 ಮಾರ್ಕ್ಸ್ ಕೇಳ್ತಕ್ಕಂಥ ಕ್ವಶನ್. So this is for 2 marks question. Give the meaning of attitude. So ಏನ್ attitude ಅಂತಂದ್ರೆ ಇಲ್ಲಿ ಮೀನಿಂಗ್ ಬರ್ತಿರ್ತೀನಿ ನೋಡಿ, ನೀವು ಇದನ್ನ ನೋಟ್ಸ್ ಅಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ತಾ ಇರಿ. attitude or predisposition to respond towards particular to respond toward particular people of situation, particular people of situation in a particular manner. So listen here friends, what do you mean by attitude anta 2 marks question keltane. So this question is for 2 marks. Give the meaning of attitude. Attitude means attitude or predisposition to respond towards particular people of situation in a particular manner. ಇಲ್ಲಿ attitude means ಅಂದ್ರೆ ಬಿಹೇವಿಯರ್ ಅಂತ ಹೇಳ್ಬಿಟ್ಟು ಕರೀತೀವಿ. attitude means ಬಿಹೇವಿಯರ್ ಅಂದ್ರೆ ಒಬ್ಬರ ವರ್ತನೆ ಹೇಗಿರುತ್ತೆ, ಒಬ್ಬರ ನಡವಳಿಕೆಗಳು ಹೇಗಿರುತ್ತೆ, ಒಬ್ಬರ ಅಂದ್ರೆ ಪ್ರತಿಯೊಬ್ಬರಲ್ಲೂ ಒಂದೊಂದು ನಡವಳಿಕೆ ಇರುತ್ತೆ, ಅವ್ರದೇ ಆದಂತ ಒಂದು attitude ಇರುತ್ತೆ. ಅವರ
ಯಾವ ರೀತಿ ಫಾಲೋ ಮಾಡ್ತಾರೆ ಅಂತಕ್ಕಂಥದ್ದು ಸೊ ಇದರಲ್ಲಿ ಕೊಡ್ತಕ್ಕಂಥ ಒಂದು ಮೀನಿಂಗ್. ಅದರಲ್ಲಿ ನಾವು ಮೀನಿಂಗ್ ಆಟಿಟ್ಯೂಡ್ ಅಂತಂದ್ರೆ ಹೇಳ್ತಾನೆ ಆಟಿಟ್ಯೂಡ್ ಆರ್ ಪ್ರೀ ಡಿಸ್ಪೋಸಿಷನ್ ಟು ರೆಸ್ಪಾಂಡ್ ಟುವರ್ಡ್ಸ್ ಪರ್ಟಿಕ್ಯುಲರ್ ಪೀಪಲ್ ಆಫ್ ಎ ಸಿಚುವೇಶನ್ ಇನ್ ಎ ಪರ್ಟಿಕ್ಯುಲರ್ ಮ್ಯಾನರ್. ಪ್ರತಿಯೊಬ್ಬರಲ್ಲಿ ಕೂಡ ಅವರದೇ ಆದಂತಹ ಒಂದು ಡಿಫ್ರೆಂಟ್ ಆಟಿಟ್ಯೂಡ್ಸ್ ಇರುತ್ತೆ. ಆ ಆಟಿಟ್ಯೂಡ್ಸ್ ಅನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಹೇಗೆ, ಒಬ್ಬರ ಆಟಿಟ್ಯೂಡ್ ಅನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಅಥವಾ ನಮ್ಮಲ್ಲಿರ್ತಕ್ಕಂಥ ಶೇರಿಂಗ್ಸ್, ಎಮೋಷನ್ಸ್, ಫೀಲಿಂಗ್ಸ್ ಇನ್ನೊಬ್ರು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದೇ ಈ ಒಂದು ಚಾಪ್ಟರ್ ಅಲ್ಲಿ ನಾವು ಕಲಿತಕ್ಕಂಥದ್ದು. ಸೊ ಫ್ರೆಂಡ್ಸ್, ಇದು ನಿಮಗೆ 2 ಮಾರ್ಕ್ಸ್ ಕೇಳ್ತಕ್ಕಂಥ ಕ್ವಶನ್. ವಾಟ್ ಯು ಮೀನ್ ಬೈ ಆಟಿಟ್ಯೂಡ್ ಅಂತಂದಾಗ, ಸೊ ಆಟಿಟ್ಯೂಡ್ ಆರ್ ಪ್ರೀ ಡಿಸ್ಪೋಸಿಷನ್ ಆಫ್ ರೆಸ್ಪಾಂಡ್ ಟುವರ್ಡ್ ಪರ್ಟಿಕ್ಯುಲರ್ ಪೀಪಲ್ ಆಫ್ ಸಿಚುವೇಶನ್ಸ್ ಇನ್ ಎ ಪರ್ಟಿಕ್ಯುಲರ್ ಮ್ಯಾನರ್. ಈಗ ಪ್ರತಿಯೊಬ್ಬರಲ್ಲೂ ಕೂಡ ಒಂದೊಂದು ಆಟಿಟ್ಯೂಡ್ ಇರುತ್ತೆ. ಪ್ರತಿಯೊಬ್ಬರಲ್ಲೂ ಕೂಡ ಒಬ್ಬೊಬ್ಬರದೇ ಅವರದೇ ಆದಂತಹ ಒಂದು ಬಿಹೇವಿಯರ್ ಇರುತ್ತೆ. ಅದನ್ನ ಒಬ್ಬರಿಂದ ಇನ್ನೊಬ್ಬರಿಗೆ ಯಾವ ರೀತಿ ಶೇರ್ ಮಾಡಬೇಕು, ಅಥವಾ ಒಬ್ಬರಲ್ಲಿ ಇರ್ತಕ್ಕಂಥ ಫೀಲಿಂಗ್ಸ್ ಮತ್ತು ಐಡಿಯಾಸ್ ಇನ್ನೊಬ್ಬರಿಗೆ ಯಾವ ರೀತಿ ಶೇರ್ ಮಾಡ್ಕೋಬೇಕು, ಅಥವಾ ಇನ್ನೊಬ್ರು ಯಾವ ರೀತಿ ಕಂಡುಹಿಡಿಯುತ್ತಾರೆ ಅನ್ನೋದನ್ನ ಈ ಒಂದು ಅಧ್ಯಯನದಲ್ಲಿ ನಾವು ಕಲಿತಕ್ಕಂಥದ್ದು. ಇದು ಆದ್ಮೇಲೆ ವಾಟ್ ಆರ್ ದ ಎಲಿಮೆಂಟ್ಸ್ ಆಫ್ ಆಟಿಟ್ಯೂಡ್ ಅಂತ ನಿಮ್ಗೆ ಕ್ವಶನ್ ಬರುತ್ತೆ. ಇದು ನಿಮ್ಗೆ ಯಾವ ರೀತಿ ಕೇಳ್ತಾರೆ ಅಂದ್ರೆ ಎಕ್ಸಾಮ್ ಅಲ್ಲಿ ವಾಟ್ ಆರ್ ದ ಎಲಿಮೆಂಟ್ಸ್ ಆಫ್ ಆಟಿಟ್ಯೂಡ್ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾರೆ. ಇಲ್ಲಿ ಎಲಿಮೆಂಟ್ಸ್ ಆಫ್ ಆಟಿಟ್ಯೂಡ್, ಎಲಿಮೆಂಟ್ಸ್ ಆಫ್ ಆಟಿಟ್ಯೂಡ್. So here totally there are 2 elements of attitude under that. First one is called belief. Beliefs ಅಂತ ಹೇಳ್ಬಿಟ್ಟು ಕರೀತೀವಿ. ಸೊ ಬಿಲೀಫ್ಸ್ ಅಂತಂದ್ರೆ ಬಿಲೀಫ್ಸ್. ಸೊ ಇಲ್ಲಿ ಬಿಲೀಫ್ಸ್ ಅಂತಂದ್ರೆ ಕನ್ನಡದಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಅಂದ್ರೆ ಯಾವುದೇ ಒಂದು ನಂಬಿಕೆಗಳು ಅಥವಾ ನಡುವೆ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು. ಬಿಲೀಫ್ಸ್ ಮೀನ್ಸ್ ಕಾನ್ಫಿಡೆನ್ಸ್, ಅಂದ್ರೆ ಕಾನ್ಫಿಡೆನ್ಸ್ ಆಗಿ ನಾವು ನಂಬತಕ್ಕಂಥದ್ದು, ನಂಬಬಹುದು ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಬಿಲೀಫ್ಸ್ ಮೀನ್ಸ್ ಅಂತಂದ್ರೆ ಇಲ್ಲಿ ಸಾಮಾನ್ಯವಾಗಿ ನಾವು ಒಬ್ಬರನ್ನ ನಾವು ಅಷ್ಟು ಬೇಗ ಯಾವ ರೀತಿ ನಂಬಬೇಕು, ಯಾವ ರೀತಿ ನಂಬಬೇಕಂತಂದ್ರೆ, ಸೊ ಇವತ್ತು ಒಂದು ವಸ್ತುವನ್ನ ನಾವು ಬೇಗ ನಂಬಬೇಕಾದ್ರೆ, ಅಥವಾ ಒಂದು ವಸ್ತು ಯಾವುದೋ ಒಂದು ಅಸೆಟ್ಸ್ ಆಗಿರ್ಬೋದು, ಒಂದು ಅಸೆಟ್ ಅನ್ನ ನಾವು ಬೇಗ ಅದನ್ನ ಬಿಲೀವ್ ಮಾಡ್ಬೇಕಂದ್ರೆ, ನಂಬಬೇಕಂತಂದ್ರೆ ಅದ್ರ ಬಗ್ಗೆ ನಾವು ಏನ್ ಮಾಡ್ಬೇಕು, ಸರ್ಚ್ ಮಾಡ್ಬೇಕಾಗುತ್ತೆ, ಅದ್ರ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಈಗ ಯಾವುದೋ ಒಂದು ಪ್ರಾಡಕ್ಟ್, ಬ್ರಾಂಡೆಡ್ ಪ್ರಾಡಕ್ಟ್, ಒಳ್ಳೆ ಪ್ರಾಡಕ್ಟ್ ಬಂದಿರುತ್ತೆ, ಆ ಪ್ರಾಡಕ್ಟ್ ಅನ್ನ ನಾವು ತುಂಬಾ ನಂಬಿರ್ತೀವಿ, ಬಟ್ ಅದು ಕ್ವಾಲಿಟಿನೋ ಕ್ವಾಂಟಿಟಿನೋ ಯಾವುದೋ ಒಂದು ಡಿಫ್ರೆಂಟ್ ಆಗಿ ನಂಬಿಟ್ಟಿರ್ತೀವಿ. ಬಟ್ ಅದಕ್ಕಿಂತ ಮೊದಲು ನಾವೇನ್ ಮಾಡ್ಬೇಕು, ಆ ಒಂದು ಪ್ರಾಡಕ್ಟ್ ನ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಅದು ಕ್ವಾಲಿಟಿ ಇದೆಯಾ, ಕ್ವಾಂಟಿಟಿ ಇದೆಯಾ, we are first searching about what is the quality and quantity about of a particular product. ಇಲ್ಲಿ beliefs ಅಂತಂದ್ರೆ ನಾವು beliefs means confidence. So beliefs ಅಂತಂದ್ರೆ confidence ಅಂತ ಹೇಳ್ಬಿಟ್ಟು ಕರೀತೀವಿ. confidence ಯಾವುದೇ ಒಂದು ವಸ್ತುವನ್ನ ನಂಬಬೇಕು ಅಂದ್ರೆ, ನಾವು ಸಾಮಾನ್ಯವಾಗಿ ಒಂದು ನಂಬಬೇಕಂತಂದ್ರೆ ಅಷ್ಟು ಬೇಗ ನಾವು ನಂಬೋದಿಲ್ಲ, ಅಂದ್ರೆ ಅದ್ರ ಬಗ್ಗೆ ನಾವು ಎಲ್ಲ ತಿಳ್ಕೊಂಡು ಅದನ್ನ ನಂಬಬೇಕಾಗುತ್ತೆ. ಸೊ ಆದ್ರಿಂದ ಇಲ್ಲಿ ಬಿಲೀಫ್ಸ್ ಅಂತಕ್ಕಂಥದ್ದು ಬಹಳ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆಟಿಟ್ಯೂಡ್ ಅಲ್ಲಿ ಇದು ಮೊದಲನೇ ಒಂದು ಎಲಿಮೆಂಟ್ ಆಗಿರುತ್ತೆ. ಮೇನ್ ಎಲಿಮೆಂಟ್ ಆಫ್ ಆಟಿಟ್ಯೂಡ್ ಈಸ್ ಬಿಲೀಫ್. ಸೊ ವಾಟ್ ಯು ಮೀನ್ ಬೈ ಬಿಲೀಫ್? ಬಿಲೀಫ್ ಅಂದ್ರೆ ಏನು? ಸೊ ಇಲ್ಲಿ ಬಿಲೀಫ್ ಅಂತಂದ್ರೆ ದ ಬಿಲೀಫ್ ರೆಪ್ರೆಸೆಂಟ್, ಇಲ್ಲಿ ಬರ್ದಿರ್ತೀನಿ ನೋಡಿ, ದ ಬಿಲೀಫ್ represents what we have learned or ಕಾನ್ಫಿಡೆನ್ಸ್ ಅಂತ ಬಿಲೀಫ್ ಅಂದ್ರೆ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಬಿಲೀಫ್ಸ್ ಕಾನ್ಫಿಡೆನ್ಸ್ ಎರಡು ಒಂದೇ. ಸೊ ವಾಟ್ ಯು ಮೀನ್ ಬೈ ಬಿಲೀಫ್ಸ್ ಅಂದ್ರೆ ದ ಬಿಲೀಫ್ಸ್ ರೆಪ್ರೆಸೆಂಟ್ ವಾಟ್ ವಿ ಹ್ಯಾವ್ ಲರ್ನ್ ಆರ್ ಕಮ್ ಟು ನೋ ಥ್ರೂ experience. ನೋಡಿ ಇಲ್ಲಿ ಬಿಲೀಫ್ಸ್ ಅಂತಂದ್ರೆ the beliefs represents which we have learned or
ಕಮ್ ಟು ನೋ ಥ್ರೂ ಎಕ್ಸ್ಪೀರಿಯನ್ಸ್. ಅಂದ್ರೆ ಇಲ್ಲಿ ಬಿಲೀಫ್ಸ್ ಅಂತಂದ್ರೆ ಒಬ್ಬರನ್ನ ನಾವು ನಂಬಿಡ್ತೀವಿ, ಅಂದ್ರೆ ಒಂದು ಪ್ರಾಡಕ್ಟ್ ಮೇಲೆ ಒಂದು ಪ್ರಾಡಕ್ಟ್ ಅನ್ನ ನಂಬ್ತೀವಿ. ಆ ಪ್ರಾಡಕ್ಟ್ ಅನ್ನ ನಂಬಿದ ಮೇಲೆ ಆ ಪ್ರಾಡಕ್ಟ್ ಮೇಲೆ ನಮ್ಗೆ ಏನೇನು ಅಭಿಪ್ರಾಯಗಳು ಬಂತು ಅಂತಕ್ಕಂಥದ್ದು ಬಿಲೀಫ್ಸ್ ಅಂತಕ್ಕಂಥದ್ದು. ಅಂದ್ರೆ ಒಂದು ವಸ್ತುವನ್ನ ನಂಬಿ ಆ ವಸ್ತುವಿನ ಮೇಲೆ ನಾವು ತಿಳ್ಕೊಂಡಂತಹ ಒಂದು ಮಾಹಿತಿ, ಆ ವಸ್ತುವಿನ ಬಗ್ಗೆ ತಿಳ್ಕೊಂಡಂತಹ ಒಂದು ಮಾಹಿತಿಗೆ ನಾವೇನಂತ ಕರಿತೀವಿ, ಬಿಲೀಫ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಒಬ್ಬರನ್ನ ನಂಬಿ ಅವ್ರನ್ನ ನಂಬಿದ ಆದ್ಮೇಲೆ ಅವ್ರ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು, ನಾವು ನಂಬಿದ್ದಕ್ಕೆ ಅವರಿಂದ ನಮ್ಗೆ ಏನ್ ಅಭಿಪ್ರಾಯ ಆಯ್ತು, ಅವರಿಂದ ಏನ್ ನಮ್ಗೆ ಎಮೋಷನ್ಸ್ ಅಂಡ್ ಫೀಲಿಂಗ್ಸ್ ಕ್ರಿಯೇಟ್ ಆಯ್ತು ಅಂತಕ್ಕಂಥದ್ದು ಕ್ರಿಯೇಟ್ ಮಾಡೋದಕ್ಕೆ ನಾವಿಲ್ಲಿ ಬಿಲೀಫ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಬಿಲೀಫ್ಸ್ ಮೀನ್ಸ್ ಕಾನ್ಫಿಡೆನ್ಸ್. ದ ಬಿಲೀಫ್ಸ್ ರೆಪ್ರೆಸೆಂಟ್ಸ್ what we have learned or comes to know from experience. ಅಂದ್ರೆ ಇವತ್ತು ಸಾಮಾನ್ಯವಾಗಿ ಪ್ರತಿಯೊಬ್ಬರು ಒಬ್ಬ ನಂಬ್ತಾರೆ. ಅಂದ್ರೆ ಒಂದು ವಸ್ತುವನ್ನಾಗಿರ್ಬೋದು, ಒಂದು ಯಾವುದೇ ಅಸೆಟ್ಸ್ ಆಗಿರ್ಬೋದು, ಅಥವಾ ಇನ್ನೊಬ್ಬ ವ್ಯಕ್ತಿಯನ್ನಾಗಿರ್ಬೋದು ನಾವು ನಂಬಿರ್ತೀವಿ. ಕಂಪ್ಲೀಟ್ ಆಗಿ ನಂಬಿದ ಮೇಲೆ ನಮ್ಮಲ್ಲಿ ಅವರಲ್ಲಿ ಇನ್ ಬಿಟ್ವೀನ್ ಏನ್ ಚೇಂಜಸ್ ಅಂಡ್ ಏನ್ ಕ್ರಿಯೇಷನ್ಸ್, ಏನ್ ಎಕ್ಸ್ಪೀರಿಯನ್ಸ್ ಆಯ್ತು, ಒಬ್ಬರನ್ನ ನಂಬಿದ ಮೇಲೆ ನಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಆಯ್ತು ಅನ್ನೋದನ್ನ ತಿಳಿಸ್ಕೊಡ್ತಕ್ಕಂಥದ್ದೇ ಬಿಲೀಫ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆದ್ರಿಂದ ಸೊ ಬಿಲೀಫ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಆಫ್ ಆಟಿಟ್ಯೂಡ್. ನೆಕ್ಸ್ಟ್ ಸೆಕೆಂಡ್ ಒನ್. ಸೊ ಸೆಕೆಂಡ್ ಒನ್ ಈಸ್ ಬಿಹೇವಿಯರ್. ಬಿಹೇವಿಯರ್. ಸೊ ಬಿಹೇವಿಯರ್ ಇಟ್ ಮೀನ್ಸ್ ವರ್ತನೆ, ಅಂದ್ರೆ ನಡವಳಿಕೆ. ಇವತ್ತು ಏನ್ ನಡವಳಿಕೆ? ವಾಟ್ ಯು ಮೀನ್ ಬೈ ಬಿಹೇವಿಯರ್? ಬಿಹೇವಿಯರ್ ಅಂತಂದ್ರೆ ಪ್ರತಿಯೊಬ್ಬರಲ್ಲೂ ಒಂದೊಂದು ಬಿಹೇವಿಯರ್, ಒಂದೊಂದು ಆಟಿಟ್ಯೂಡ್ ಇರುತ್ತೆ. ಬಿಹೇವಿಯರ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಆಟಿಟ್ಯೂಡ್. ಆಟಿಟ್ಯೂಡ್ ಅಂತಾನೆ ಹೇಳ್ತೀವಿ ಇದನ್ನ. ಬಟ್ ಏನ್ ಬಿಹೇವಿಯರ್, ಯಾರಲ್ಲಿ ಏನೇನ್ ಬಿಹೇವಿಯರ್ ಇರುತ್ತೆ? ಒಬ್ಬರ ನಡವಳಿಕೆಗಳನ್ನ ನಾವು ಕಂಡುಹಿಡಿಬೇಕಾದ್ರೆ ನಾವ್ ಏನ್ ಮಾಡ್ತೀವಿ? ಅಬ್ಸರ್ವ್ ಮಾಡ್ತಕ್ಕಂಥದ್ದು, ಅವ್ರ ವೇ ಆಫ್ ಟಾಕಿಂಗ್ ಅನ್ನ ಅಬ್ಸರ್ವ್ ಮಾಡ್ತಕ್ಕಂಥದ್ದು, ಅವ್ರು ನಡೆಯತಕ್ಕಂಥ ಒಂದು ರೀತಿಯನ್ನ ಅಬ್ಸರ್ವ್ ಮಾಡ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ನಾವ್ ಏನ್ ಮಾಡ್ತೀವಿ? ಒಬ್ರು ಮಾತಾಡ್ತಕ್ಕಂಥ ಸಂಪೂರ್ಣವಾಗಿ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಸೊ ಇದನ್ನ ನಾವು ಬಿಹೇವಿಯರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಲ್ಲಿ ನಿಮಗೆ ಬಿಲೀಫ್ಸ್ ಅಲ್ಲಿ ಏನ್ ಮಾಡ್ತಾರೆ? ನಮಗೆ ಒಂದು ಕಾನ್ಫಿಡೆನ್ಸ್ ಅನ್ನ ಕೊಡ್ತು. ಮತ್ತೆ ಬಿಹೇವಿಯರ್ ಅಲ್ಲಿ ಏನ್ ಮಾಡ್ತಂದ್ರೆ ಈ ಬಿಹೇವಿಯರ್ ರೆಪ್ರೆಸೆಂಟ್ಸ್, ಇಲ್ಲಿ ಬರ್ಬೇಕು ನೋಡಿ ಮೀನಿಂಗ್. ಬಿಹೇವಿಯರ್ represents the action. Behavior represents the action we take with regard to a particular object or entity. So ನೋಡಿ behavior ಅಂತಂದ್ರೆ behavior, what do you mean by behavior? Behavior represents the action we take with regards to a particular object or entity. ಯಾವುದೇ ಒಂದು ಆಬ್ಜೆಕ್ಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಎಂಟಿಟಿ ಆಗಿರ್ಬೋದು, ಅದರ ಬಗ್ಗೆ ನಾವು ಏನು ಮಾತಾಡ್ತಾ ಯಾವ ರೀತಿ ಅದರ ಬಗ್ಗೆ ನಡವಳಿಕೆ ಇದೆ, ಅದರ ಬಗ್ಗೆ ಏನು ಇದೆ ಅಂತ ಹೇಳ್ಬಿಟ್ಟು ಸೊ ಅದರ ಬಗ್ಗೆ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಬಿಹೇವಿಯರ್. ಇವತ್ತು ಪ್ರತಿಯೊಂದು ವಸ್ತುವಿನಲ್ಲೂ ಪ್ರತಿಯೊಂದು ಥಿಂಗ್ಸ್ ಅಲ್ಲಿ ಯಾವುದೇ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಡಿಫ್ರೆಂಟ್ ಬಿಹೇವಿಯರ್ಸ್ ಇರುತ್ತೆ, ಡಿಫ್ರೆಂಟ್ ಆಟಿಟ್ಯೂಡ್ಸ್ ಇರುತ್ತೆ. ಆ ಆಟಿಟ್ಯೂಡ್ಸ್ ಅನ್ನ ನಾವು ತಿಳ್ಕೊಳ್ತಕ್ಕಂಥದ್ದೇ ಬಿಹೇವಿಯರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ದಿಸ್ ಇಸ್ ದ ಸೆಕೆಂಡ್ ಎಲಿಮೆಂಟ್ಸ್ ಆಫ್ ಆಟಿಟ್ಯೂಡ್. ಇದು 2 ಮಾರ್ಕ್ಸ್ ಕೇಳ್ತಾನೆ. ಸ್ಟೇಟ್ ದ ಎಲಿಮೆಂಟ್ಸ್ ಆಫ್ ಆಟಿಟ್ಯೂಡ್ ಅಂತಂದ್ರೆ ಆಟಿಟ್ಯೂಡ್ ಆರ್ ದೇರ್ ಆರ್ 2 ಎಲಿಮೆಂಟ್ಸ್ ಆಫ್ ಆಟಿಟ್ಯೂಡ್. ಫಸ್ಟ್ ಒನ್ ಈಸ್ ಬಿಲೀಫ್ಸ್, ಸೆಕೆಂಡ್ ಒನ್ ಈಸ್ ಬಿಹೇವಿಯರ್. Beliefs means confidence. Confidence means the beliefs represents what we have learned or come to know through experience. ಎರಡನೇ ಬಂದು behavior. Behavior represents the action we take with regard to a particular object or entity. So this is the meaning of behavior. Next question, how to change attitude in a people? ಅಂದ್ರೆ ಒಬ್ಬ ಮನುಷ್ಯನು ಇನ್ನೊಬ್ಬರನ್ನ ಯಾವ ರೀತಿ ಚೇಂಜ್ ಮಾಡ್ತಾನೆ, ಯಾವ ರೀತಿ ಅವರ ಒಂದು ಆಟಿಟ್ಯೂಡ್ ಅನ್ನ ಚೇಂಜ್ ಆಗ್ತಾನೆ, ಅಥವಾ ಒಬ್ಬರನ್ನ ನೋಡಿ, ಈಗ ಸಾಮಾನ್ಯವಾಗಿ ಸಮಾಜದಲ್ಲಿ ಒಬ್ಬರನ್ನ ನೋಡಿ ಇನ್ನೊಬ್ರು ಬದಲಾವಣೆ ಆಗ್ತಕ್ಕಂಥದ್ದು ಸಹಜ. ಸೊ ಇನ್ನೊಬ್ರು ಕೆಲವರು ಅವರ ಆಟಿಟ್ಯೂಡ್ ಅನ್ನ ನೋಡಿ ನೇರವಾಗಿ ಹೇಳಿ ನೀವು ಮಾಡ್ತಾ ಇರೋ ತಪ್ಪು ಅಂತೇಳಿ ಚೇಂಜ್ ಮಾಡ್ತಕ್ಕಂಥದ್ದು ಸಹಜ. ಸೊ ಆದ್ರಿಂದ
ಈ ಒಂದು ಆಟಿಟ್ಯೂಡ್ ಅಲ್ಲಿ ಹೌ ಟು ಚೇಂಜ್ ಆಟಿಟ್ಯೂಡ್ ಎಕ್ಸ್ಪ್ಲೈನ್ ಅಂತ ಕೇಳ್ತಾರೆ. ಸೊ 5 ಮಾರ್ಕ್ಸ್ ಅಥವಾ 6 ಮಾರ್ಕ್ಸ್ ಸೆಕ್ಷನ್ ಬಿ ನಲ್ಲಿ ಬರ್ತಕ್ಕಂಥ ಕ್ವಶನ್ ಎಕ್ಸ್ಪ್ಲೈನ್ ಹೌ ಟು ಆಟಿಟ್ಯೂಡ್ ಚೇಂಜ್ ಇನ್ ಎ ಪೀಪಲ್. ಜನರು ಯಾವ ರೀತಿ ಆಟಿಟ್ಯೂಡ್ ಅನ್ನ ಚೇಂಜ್ ಮಾಡ್ತಾರೆ ಅಥವಾ ಆಟಿಟ್ಯೂಡ್ ಒಬ್ಬರ ಬಿಹೇವಿಯರ್ ಅನ್ನ ಒಬ್ಬರ ಆಟಿಟ್ಯೂಡ್ ಅನ್ನ ಪಬ್ಲಿಕ್ ಅಲ್ಲಿ ಯಾವ ರೀತಿ ನಾವು ಚೇಂಜ್ ಮಾಡ್ಕೋಬಹುದು ಅಥವಾ ಒಬ್ಬರನ್ನ ನೋಡಿ ನಾವು ಯಾವ ರೀತಿ ಚೇಂಜ್ ಮಾಡ್ಕೋಬಹುದು ಅಥವಾ ಇನ್ನೊಬ್ಬರನ್ನ ನಾವು ಯಾವ ರೀತಿ ಬದಲಾಯಿಸಬಹುದು ಅನ್ನುವಂತಕ್ಕಂಥ ಕ್ವಶನ್ ಇದೆ. ಸೊ ಈ ಕ್ವಶನ್ ಬಂದು ಹೌ ಟು ಚೇಂಜ್ ಆಟಿಟ್ಯೂಡ್. How to change attitude. So this is very important. ಯಾವ ರೀತಿ ಒಂದು ಆಟಿಟ್ಯೂಡ್ ಅನ್ನು ನಾವು ಚೇಂಜ್ ಮಾಡಬಹುದು ಅಥವಾ ಮಾಡ್ಕೋಬಹುದು ಅನ್ನುವುದರಲ್ಲಿ ಇಲ್ಲಿ ಟೋಟಲಿ 5 ಕಂಡೀಷನ್ಸ್ ಬರುತ್ತೆ. ಸೊ ವಿಚ್ ಆರ್ ದ 5 ಕಂಡೀಷನ್ಸ್ ಟು ಬಿ ಅಪ್ಲೈಡ್ ಚೇಂಜ್ ಇನ್ ಆಟಿಟ್ಯೂಡ್ ಮೀನ್ಸ್ ಅಂಡರ್ ದಟ್ ಫಸ್ಟ್ ಒನ್ ಇಸ್ ಕಾಲ್ಡ್ ಫಸ್ಟ್ ಒನ್ ಟೋಟಲಿ 5 ಬರುತ್ತೆ. ಅದ್ರಲ್ಲಿ ಫಸ್ಟ್ ಒನ್ ಬಂದು ಕ್ಲಾಸಿಕಲ್ ಕಂಡೀಷನಿಂಗ್ ಅಂತ ಹೇಳ್ತೀವಿ. ಕ್ಲಾಸಿಕಲ್ ಕಂಡೀಷನಿಂಗ್. So this is the first change of attitude, classical conditioning. Classical conditioning ಅಂದ್ರೆ ಏನು? It can be used to positive emotions and actions. Classical conditions ಅಲ್ಲಿ ಏನಪ್ಪ ಬರ್ತಂದ್ರೆ it can be used positive emotions and reactions. ನೋಡಿ ಇಲ್ಲಿ ಕ್ಲಾಸಿಕಲ್ ಕಂಡೀಷನಿಂಗ್ ಅಂದ್ರೆ ಆಟಿಟ್ಯೂಡ್ ಅನ್ನು ನಾವು ಯಾವ ರೀತಿ ಬದಲಾಯಿಸಬಹುದು ಅಥವಾ ಯಾವ ರೀತಿ ಕಲಿತ್ಕೋಬಹುದು ಅನ್ನೋದರಲ್ಲಿ ಫಸ್ಟ್ ಒನ್ ಬಂದು ಕ್ಲಾಸಿಕಲ್ ಕಂಡೀಷನಿಂಗ್. ಕ್ಲಾಸಿಕಲ್ ಕಂಡೀಷನಿಂಗ್ ಮೀನ್ಸ್ ಇಟ್ ಕ್ಯಾನ್ ಬಿ ಯೂಸ್ಡ್ ಪಾಸಿಟಿವ್ ಎಮೋಷನ್ಸ್ ಅಂಡ್ ರಿಯಾಕ್ಷನ್ಸ್. ಇದರಲ್ಲಿ ಸಾಮಾನ್ಯವಾಗಿ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರು ಏನೇ ಹೇಳಿದ್ರು ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಕ್ಕಂಥದ್ದು, ಪಾಸಿಟಿವ್ ಆಗಿ ತಗೊಳ್ತಕ್ಕಂಥದ್ದು, ಅಥವಾ ಇವ್ರು ಮಾತಾಡೋದು ಯಾವಾಗ ಪಾಸಿಟಿವ್ ಆಗಿ ಮಾತಾಡ್ತಕ್ಕಂಥದ್ದು. ಈಗ ಏನೋ ಒಂದು ಕೆಲಸ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಆ ಕೆಲಸ ಮಾಡ್ತೀವಿ ಅನ್ನೋ ಕಾನ್ಫಿಡೆಂಟ್ ಅಲ್ಲಿ ಪಾಸಿಟಿವ್ ಆಗಿರ್ಬೇಕು, ನಾವು ಮಾಡ್ತೀವಿ ಅನ್ನೋ ಪಾಸಿಟಿವ್ ಆಗಿರ್ಬೇಕು. ಬಟ್ ಅದು ಮಾಡ್ತೀವೋ ಇಲ್ವೋ ಅನ್ನೋ ಎರಡು ರೀತಿಯಲ್ಲಿ ಇರ್ತಕ್ಕಂಥದ್ದು. ಇದು ಇರಬಾರ್ದು. ಕಂಪ್ಲೀಟ್ ನನ್ನ ಕೆಲಸ ಮಾಡ್ತೀನಿ ಅಂತ ಕಾನ್ಫಿಡೆಂಟ್ ಇದ್ದಾಗ ಅದು ಪಾಸಿಟಿವ್ ಆಗಿ ನಾವು ಮಾತಾಡ್ತಕ್ಕಂಥದ್ದು. ಯಾವುದೇ ಒಂದು ವಿಚಾರ ಆಗಿರ್ಬೋದು, ನಾವು ಪರ್ಫೆಕ್ಟ್ ಆಗಿ ಈ ಕೆಲಸ ಕಂಪ್ಲೀಟ್ ಮಾಡ್ತೀವಿ ಅನ್ನೋ ನಂಬಿಕೆ ಇದ್ರೆ ಅದು ಪಾಸಿಟಿವ್ ಆಗಿ ನಡೀತಕ್ಕಂಥದ್ದು. ಅಲ್ಲಿ ನೆಗೆಟಿವ್ ಥಾಟ್ಸ್ ಬರೋದಿಲ್ಲ. ಸೊ ಕಂಪ್ಲೀಟ್ ಆಗಿ ನಾವು ಮಾಡ್ತೀವಿ ಅನ್ನೋ ಕಾನ್ಫಿಡೆಂಟ್ ಇರೋದ್ರಿಂದ ಸೊ ಪಾಸಿಟಿವ್ ಆಗಿ ನಾವು ಏನ್ ಮಾಡ್ತೀವಿ, ರಿಯಾಕ್ಷನ್ಸ್ ಅನ್ನ ತೋರಿಸ್ತಕ್ಕಂಥದ್ದು. ನಾನು ಮಾಡ್ತೀನಿ, ಇಟ್ಸ್ ಪಾಸಿಬಲ್ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡಿದ್ರೆ ಮಾತ್ರ ಸೊ ಕ್ಲಾಸಿಕಲ್ ಕಂಡೀಷನಿಂಗ್. ಈಗ ಯಾರೋ ಒಬ್ರು ಏನೋ ಒಂದು ಬೇರೆ ಏನೇನೋ ಮಾತಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ಅವರನ್ನ ನಾವು ಬದಲಾಯಿಸಬಹುದು, ನಾವು ಹೇಳೋದನ್ನ ಅವ್ರು ಕೇಳ್ತಾರೆ, ನಾವು ಯಾವ ಕೇಳಿದ್ರೆ ಅವ್ರು ಕೇಳ್ತಾರೆ ಅನ್ನೋ ಒಂದು ರೀತಿಯಲ್ಲಿ ನಾವು ಏನು ಮಾಡ್ಬೋದು, ಒಬ್ಬರನ್ನ ನಾವು ಬದಲಾಯಿಸಬಹುದು. ಸಮಾಜದಲ್ಲಿ ಒಬ್ಬರಿಂದ ಇನ್ನೊಬ್ಬರನ್ನ ಬದಲಾಯಿಸಬಹುದು. ಸೊ ಆ ರೀತಿಯ ನಾವೇನ್ ಮಾಡ್ತೀವಿ, ಕ್ಲಾಸಿಕಲ್ ಕಂಡೀಷನಿಂಗ್ ಅಂತ ಹೇಳ್ಬಿಟ್ಟು ಈ ಒಂದು ಕಂಡೀಷನಿಂಗ್ ನಾವು ಆಟಿಟ್ಯೂಡ್ ಅನ್ನ ಬದಲಾಯಿಸಬಹುದು ಅಥವಾ ಇನ್ನೊಬ್ರು ಕೂಡ ಬದಲಾಯಿಸಬಹುದು. ಸೊ ಅದರಿಂದ ಕ್ಲಾಸಿಕಲ್ ಕಂಡೀಷನಿಂಗ್ ಅಂತಂದ್ರೆ ಇಟ್ ಕ್ಯಾನ್ ಬಿ ಯೂಸ್ಡ್ ಪಾಸಿಟಿವ್ ಎಮೋಷನ್ಸ್ ಅಂಡ್ ರಿಯಾಕ್ಷನ್ಸ್. ನಮ್ಮ ನೋಡಿದ ತಕ್ಷಣ ಅನ್ಸ್ಬಿಡುತ್ತೆ ಅವರಿಗೆ, ಇವ್ರು ಮಾಡ್ತಾರೆ, ಅವ್ರ ಎಮೋಷನ್ಸ್ ಗೊತ್ತಾಗ್ಬಿಡುತ್ತೆ, ಅವರ ಪಾಸಿಟಿವ್ ಥಾಟ್ಸ್ ಗೊತ್ತಾಗ್ಬಿಡುತ್ತೆ, ಎರಡನ್ನೂ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಸೊ ಕ್ಲಾಸಿಕಲ್ ಕಂಡೀಷನಿಂಗ್. ಸೊ ದಿಸ್ ದ ಫಸ್ಟ್ ಒನ್. ಸೆಕೆಂಡ್ ಒನ್ ಬಂದು ಆಪರೇಟ್ ಕಂಡೀಷನಿಂಗ್ ಅಂತ. ಸೆಕೆಂಡ್ ಒನ್ ಬಂದು ಆಪರೇಟ್ ಕಂಡೀಷನಿಂಗ್. ಸೆಕೆಂಡ್ ಪಾಯಿಂಟ್ ಬಂದು ಆಪರೇಟ್ ಕಂಡೀಷನಿಂಗ್. ಸೊ ಇಲ್ಲಿ ಆಪರೇಟ್ ಕಂಡೀಷನಿಂಗ್ ಅಂದ್ರೆ ಏನು ಅಂತ ಇಲ್ಲಿ ಫಸ್ಟ್ ಒನ್ ಅಲ್ಲಿ ಬಂದೇನಾಗುತ್ತೆ ನಮಗೆ, ಇಟ್ ಕ್ಯಾನ್ ಬಿ ಯೂಸ್ ಪಾಸಿಟಿವ್ ಎಮೋಷನ್ಸ್ ಅಂಡ್ ರಿಯಾಕ್ಷನ್ಸ್. ಪಾಸಿಟಿವ್ ಎಮೋಷನ್ಸ್ ಮತ್ತು ರಿಯಾಕ್ಷನ್ಸ್ ಮಾತ್ರ ಕೊಡುತ್ತೆ. ಬಟ್ ಆಪರೇಟ್ ಕಂಡೀಷನ್ಸ್ ಅಲ್ಲಿ ಇದೇನ್ ಮಾಡುತ್ತೆ ಅಂತಂದ್ರೆ ಇಟ್ ಕ್ಯಾನ್ ಬಿ ಯೂಸ್ ಸ್ಟ್ರೆಂತ್ ಅಂಡ್ ಡಿಸೈರಬಲ್ ಆಟಿಟ್ಯೂಡ್. ಇಟ್ ಕ್ಯಾನ್ ಬಿ ಕ್ರಿಯೇಟ್
It can be create strength and desirable strength and desirable attitude. So ನೋಡಿ ಸ್ಟೂಡೆಂಟ್ಸ್ ಇಲ್ಲಿ ಆಪರೇಟ್ ಕಂಡೀಷನಿಂಗ್ it can be create strength and desirable attitude. It is also create desirable and undesirable attitude in any particular persons. ಆಲ್ಮೋಸ್ಟ್ ಇಲ್ಲಿ ಆಪರೇಟ್ ಕಂಡೀಷನ್ಸ್ ಅಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಅವರ ಒಂದು ಸ್ಟ್ರೆಂತ್ ಮತ್ತು ವೀಕ್ನೆಸ್. ಇವಾಗ ಏನ್ ನಾವು ಒಬ್ಬ ವ್ಯಕ್ತಿಯ ಸ್ಟ್ರೆಂತ್ ಏನಿರುತ್ತೆ, ಅವರ ವೀಕ್ನೆಸ್ ಏನಿರುತ್ತೆ, ಅವರ ಥಾಟ್ಸ್ ಏನಿರುತ್ತೆ, ಅವರ ಒಂದು ಕಂಪ್ಲೀಟ್ ಆಗಿ ಏನ್ ಮಾಡುತ್ತೆ ನಾವು ಅದರ ಕಂಪ್ಲೀಟ್ ಅನ್ನ ಅಬ್ಸರ್ವ್ ಮಾಡಿ ನಾವು ಅದನ್ನ ಬದಲಾಯಿಸಬಹುದು. ಅವರ ವೀಕ್ನೆಸಸ್ ಏನಿರುತ್ತೆ, ಅವ್ರ ಸ್ಟ್ರೆಂತ್ ಏನಿರುತ್ತೆ, ಮತ್ತೆ ಅವ್ರ ವೇ ಆಫ್ ಟಾಕಿಂಗ್ ಏನಿರುತ್ತೆ, ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ನಾವು ಒಬ್ಬರನ್ನ ಬದಲಾಯಿಸಬಹುದು. ಅಥವಾ ಇವ್ರನ್ನ ನೋಡಿ ಈಗ ಯಾರೊಬ್ಬರು ತುಂಬಾ ಆಕ್ಟಿವ್ ಆಗಿರ್ತಾರೆ, ತುಂಬಾ ಆಕ್ಟಿವ್ ಆಗಿ ನಡ್ಕೊಳ್ತಾ ಇರ್ತಾರೆ, ಅವರನ್ನ ನೋಡಿ ನಾವು ತುಂಬಾ ವೀಕ್ ಆಗಿರ್ತೀವಿ ಅನ್ಕೊಳ್ಳಿ, ಅವರನ್ನ ನೋಡಿ ನಾವು ಅವ್ರ ತರ ಇರ್ಬೋದು ಅನ್ನೋ ಒಂದು ರೀತಿಯಲ್ಲಿ ಕೂಡ ನಾವು ಇವತ್ತು ಆಟಿಟ್ಯೂಡ್ ಅನ್ನ ನಾವು ಚೇಂಜ್ ಮಾಡ್ಕೋಬಹುದು. ಸೊ ಅದರಿಂದ ಆಪರೇಟ್ ಕಂಡೀಷನಿಂಗ್ ಇಸ್ ಆಲ್ಸೋ ಒನ್ ಆಫ್ ದ ಚೇಂಜ್ attitude in particular people. Next one, third one. First one is called classical conditioning, second one is called operant conditioning, third one is called observational learning. Observational learning. So ಇಲ್ಲಿ observational learning. So ಏನ್ observational learning ಅಂತಂದ್ರೆ, so observational learning it is also one of the most important attitude change in people. So under that it creates observational conditioning learning. It creates observational attitude. It creates people can also change people can also change their attitude after observing their behavior or attitude. So in ನೋಡಿ observational learning means it create people can also change their attitude after observing their behavior. ಇವತ್ತು ಸಾಮಾನ್ಯವಾಗಿ ಅಬ್ಸರ್ವೇಷನಲ್ ಕಂಡೀಷನ್ಸ್ ಅಲ್ಲಿ ಬರ್ತಕ್ಕಂಥದ್ದು, ಈಗ ಕೆಲವರು ಅವರ ನಡವಳಿಕೆಗಳನ್ನ ನಾವು ನೋಡ್ತಾ ಇರ್ತೀವಿ, ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಅವ್ರ ನಡವಳಿಕೆಗಳನ್ನ ಅವರು ನಡೀತಕ್ಕಂಥ ರೀತಿ ಸರಿ ಇರೋದಿಲ್ಲ, ಅವರು ನಡ್ಕೊಳ್ತಕ್ಕಂಥ ಒಂದು ವಿಧಾನ ಸರಿ ಇರೋದಿಲ್ಲ. ಅದ್ರಲ್ಲಿ ನಾವೇನ್ ಮಾಡ್ತೀವಿ, ಅದನ್ನ ನೋಡ್ಬಿಟ್ಟು ನಾವು ಅದನ್ನ ಚೇಂಜ್ ಮಾಡ್ತಕ್ಕಂಥದ್ದು. ಗೊತ್ತಾಗ್ತಾ ಇದೆ ಅಲ್ವಾ? ಅಬ್ಸರ್ವೇಷನಲ್ ಕಂಡೀಷನಿಂಗ್ ಅಲ್ಲಿ ಒಬ್ಬ ಅಂದ್ರೆ ಈಗ ಯಾವುದೋ ಒಂದು ಪ್ರಾಡಕ್ಟ್ ಸರಿ ಇರೋದಿಲ್ಲ, ಆ ಪ್ರಾಡಕ್ಟ್ ಅಲ್ಲಿ ತುಂಬಾ ಅಡ್ವಾಂಟೇಜಸ್ ಇರುತ್ತೆ, ಅದು ನಮ್ಗೆ ಗೊತ್ತಿರುತ್ತೆ. ಸೊ ಆ ಡಿಸ್ಅಡ್ವಾಂಟೇಜಸ್ ಬರಬಾರ್ದು ಅನ್ನೋ ರೀತಿಯಲ್ಲಿ ಅದು ಒಳ್ಳೆ ಉತ್ತಮ ಪ್ರಾಡಕ್ಟ್ ಆಗ್ಬೇಕಂತ ಹೇಳ್ಬಿಟ್ಟು ನಾವು ಆ ಪ್ರಾಡಕ್ಟ್ ಅನ್ನ ಚೇಂಜ್ ಮಾಡ್ತಕ್ಕಂಥ ಒಂದು ವಿಧಾನ. ಸೊ ಈ ರೀತಿಯಾಗಿ ಸಮಾಜದಲ್ಲಿ ಅಂದ್ರೆ ಪಬ್ಲಿಕ್ ಅಲ್ಲಿ ಜನ ಯಾವ ರೀತಿ ಬದಲಾವಣೆ ಆಗ್ತಾರೆ ಅಂತಂದ್ರೆ, ಸೊ ಒಬ್ಬರ ಬದಲಾವಣೆಗೂ ಅವರು ನಡ್ಕೊಳ್ತಕ್ಕಂಥ ಒಂದು ಆಟಿಟ್ಯೂಡ್ ಅನ್ನ ನಾವು ಅಬ್ಸರ್ವ್ ಮಾಡಿ ಅದು ಸರಿನಾ ತಪ್ಪ ಅಂತೇಳಿ ಸೊ ನಾವು ಬದಲಾಯಿಸ್ತಕ್ಕಂಥದ್ದು ಕೂಡ ಅಬ್ಸರ್ವೇಷನಲ್ ಲರ್ನಿಂಗ್. ಅಂದ್ರೆ ಒಬ್ಬರನ್ನ ಅಬ್ಸರ್ವ್ ಮಾಡಿ ಅವರು ನಡ್ಕೊಳ್ತಕ್ಕಂಥ ರೀತಿ ವಿಧಾನಗಳನ್ನ ನಾವು ನೋಡಿ ಅದನ್ನ ಬದಲಾಯಿಸ್ತಕ್ಕಂಥದ್ದು ಕೂಡ ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಚೇಂಜ್ ಆಫ್ ಆಟಿಟ್ಯೂಡ್. ಸೊ ಥರ್ಡ್ ಒನ್ ಈಸ್ ಅಬ್ಸರ್ವೇಷನಲ್ ಲರ್ನಿಂಗ್. ನೆಕ್ಸ್ಟ್ fourth one. First one is called classical conditioning, second one operant conditioning, third one observational learning, fourth one listening and thinking. Listening and thinking. So listening and thinking.
So listening and thinking, it is also one of the change of attitude. So ಏನಿದು ಯಾವ ರೀತಿ ನಾವು ಲಿಸನಿಂಗ್ ಮತ್ತು ಚೇಂಜ್ ಥಿಂಕಿಂಗ್ ಅಂತ ಅಂದ್ರೆ ನಾವು ಕೇಳಿಸ್ಕೊಳ್ಳೋದ್ರ ಮುಖಾಂತರ ಅಥವಾ ಥಿಂಕ್ ಮಾಡೋದ್ರ ಮುಖಾಂತರ ಒಬ್ಬರನ್ನ ನಾವು ಬದಲಾಯಿಸಬಹುದು ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ಲಿಸನಿಂಗ್ ಅಂಡ್ ಥಿಂಕಿಂಗ್ ಇಟ್ ಕ್ಯಾನ್ ಬಿ ಕ್ರಿಯೇಟ್. ಲಿಸನಿಂಗ್ ಅಂಡ್ ಥಿಂಕಿಂಗ್ ಇಟ್ ಕ್ಯಾನ್ ಬಿ ಕ್ರಿಯೇಟ್. ಲಿಸನಿಂಗ್ ಅಂಡ್ ಥಿಂಕಿಂಗ್ ಇಟ್ can be change. It can be change message. So ಈಗ ನಾವು ಲಿಸ್ನಿಂಗ್ ಅಂಡ್ ಥಿಂಕಿಂಗ್ ಈಗ ಒಬ್ಬರ ಬಗ್ಗೆ ಯಾರೊಬ್ರು ಹೇಳ್ತಾರೆ, ಅವ್ರು ಈ ರೀತಿಯಾಗಿ ನಡ್ಕೊಳ್ತಾರೆ ಅಂತಕ್ಕಂಥದ್ದು ಒಬ್ಬರಿಂದ ನಾವೇನ್ ಮಾಡ್ತೀವಿ ತಿಳ್ಕೊಳ್ತೀವಿ. ಅಂದ್ರೆ ಕೇಳಿಸ್ಕೊಳ್ಳೋದ್ರ ಮುಖಾಂತರ, ಮೆಸೇಜಸ್ ಮುಖಾಂತರ, ವಿಡಿಯೋಸ್ ಮುಖಾಂತರ, ಆಡಿಯೋಸ್ ಮುಖಾಂತರ ನಾವೇನ್ ಮಾಡ್ತೀವಿ ಕೇಳಿಸ್ಕೊಳ್ತೀವಿ. ಅದನ್ನ ನಾವು ಕೇಳಿಸ್ಕೊಂಡು ಮತ್ತೆ ಕೇಳಿಸಿದಾಗ ಏನ್ ಮಾಡ್ತೀವಿ ನಾವು ಲಿಸನಿಂಗ್ ಮಾಡ್ಕೊಳ್ತಾ ಇರ್ತೀವಿ. ನಾವು ಕೇಳಿಸ್ಕೊಂಡು ನಾವು ಅರ್ಥ ಮಾಡ್ಕೊಂಡಿದ್ದಾದ್ಮೇಲೆ ಅವರನ್ನು ನಾವು ಬದಲಾಯಿಸಬಹುದು ಅನ್ನೋ ಒಂದು ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು ಲಿಸನಿಂಗ್ ಅಂಡ್ ಥಿಂಕಿಂಗ್. ಸೊ ಲಿಸನಿಂಗ್ ಅಂಡ್ ಥಿಂಕಿಂಗ್ ಇಟ್ ಕ್ಯಾನ್ ಬಿ ಚೇಂಜ್ ಮೆಸೇಜಸ್ ಅಂಡ್ ದೇರ್ ಆಟಿಟ್ಯೂಡ್ಸ್. ಅವರ ಒಂದು ವರ್ತನೆ ಅಥವಾ ಅವರ ಒಂದು ನಡವಳಿಕೆಗಳನ್ನು ನಾವು ಒಬ್ಬರ ಹೇಳುವುದರ ಮುಖಾಂತರ ಕೂಡ ನಾವೇನ್ ಮಾಡಬಹುದು, ಸೊ ಅದನ್ನ ಬದಲಾಯಿಸಬಹುದು ಅಂತಕ್ಕಂಥದ್ದು ಫೋರ್ತ್ ಒನ್. ನೆಕ್ಸ್ಟ್ ಫಿಫ್ತ್ ಒನ್, ಲಾಸ್ಟ್ ಒನ್ ಬಂದು ಕನ್ಫ್ಲಿಕ್ಟ್ ಅಂತ. ಕನ್ಫ್ಲಿಕ್ಟ್ ಆಟಿಟ್ಯೂಡ್. ಸೊ ಇಲ್ಲಿ ಕನ್ಫ್ಲಿಕ್ಟ್ ಆಟಿಟ್ಯೂಡ್ ಅಂತ. ಫಿಫ್ತ್ ಒನ್ ಬಂದು ಕನ್ಫ್ಲಿಕ್ಟ್ ಆಟಿಟ್ಯೂಡ್. ಸೊ ಕನ್ಫ್ಲಿಕ್ಟ್ ಆಟಿಟ್ಯೂಡ್ ಅಂತಂದ್ರೆ ಇಟ್ ಕ್ಯಾನ್ ಬಿ ರೆಡ್ಯೂಸ್ ದ ಟೆನ್ಷನ್. ಸೊ ಇಲ್ಲಿ it can be reduced